ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಡೇ 4 ಆ್ಯಂಡ್ 5 ಗಂಟೆಗೆ ಎದ್ದೆ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. 63.5 ಇದೆ, ನಿನ್ನೆ ಅಷ್ಟೇ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನೀರು ಕುಡಿತಾ ಇದ್ದೀನಿ ಮಲಾಸನದಲ್ಲಿ. ಆ್ಯಂಡ್ ನನ್ನ ಮಗ ಎದ್ಬಿಟ್ಟ. ಸಾಹೇಬ್ರು ಇವತ್ತು ಬೇಗನೆ ಎದ್ಬಿಟ್ರು, ಇನ್ನೂ ಬೇಗ. ನಿನ್ನೆ ಅಟ್ಲೀಸ್ಟ್ ವರ್ಕೌಟ್ ಮಾಡೋಗಿದ್ದರು, ಇವತ್ತು ಎದ್ದ ತಕ್ಷಣ ಹಿಂದೆ ಫಾಲೋ ಮಾಡ್ಕೊಂಡು ಬಂದುಬಿಟ್ಟವ್ರೆ ಹಂಗೆ. ಗುಡ್ ಮಾರ್ನಿಂಗ್. It was a nice workout. After workout, the mood. ಓಕೆ, ಈಗ ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅವನಿನ್ನೇ ಏನು ಹೇಳ್ದೆ ಗೊತ್ತಾ, ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂದರೆ ಬೇಗ ಬರಬೇಕು, ಸಬ್ಸ್ಕ್ರೈಬರ್ಸ್ಗಳು ಹೇಳ್ದಂಗೆ ಆಗುತ್ತೆ ನೋಡು ಅಂತ ಹೇಳ್ತಿದ್ದಾನೆ. ಸೊ ಬೇಗ ಬರ್ತೀನಿ, ಸುಳ್ಳು ಹೇಳಲ್ಲ ನಾನು. I'm thinking. I'm just done with my workout. I need to take away every day. What is this? ಚಲೋ ಬಾಯ್. ಸೊ ಇಬ್ಬರದ್ದು ಸ್ನಾನ ಆಯ್ತು. ಇವಾಗ ಈ ಟೈಮ್ ಆಗಿದೆ 7 ಅನ್ಸುತ್ತೆ, 7 ಆಗಿಲ್ಲ, 6:50 or something. ಆ್ಯಂಡ್ ಇವತ್ತು ಚೆನ್ನಾಗಿ ನಿದ್ದೆ ಆಯಿತು. ಚೆನ್ನಾಗಂದರೆ ಅಟ್ಲೀಸ್ಟ್ ಬೆಟರ್ ದ್ಯಾನ್ ವಾಟ್ ಲಾಸ್ಟ್ 2 days ಹ್ಯಾಪನ್. ಒಂದು 6 hours ವಿತ್ ಕ್ಯಾಪ್ ಇನ್ ಬಿಟ್ವೀನ್ ಆಯಿತು ನಿದ್ದೆ. ಸೊ ಇವತ್ತು ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ನೋಡಿ, ಭೀಮ ಅಂದ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಡೇ ಹೋದಂಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮೇನ್ ಗೋಲ್ ಬಂದ್ಬಿಟ್ಟು ಆ ಟಾಸ್ಕ್ಸ್ ಏನಿದೆ ನಂದು 13 to 14 ಅದು ಕಂಪ್ಲೀಟ್ ಮಾಡಬೇಕು. ಶಕ್ತಿ ಇದೆ, ಯುಕ್ತಿ ಇಲ್ವೇ ನಿಮಗೆ? ತುಂಬ ಶಕ್ತಿ ಇದೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಮಾಡೋಣ ಅಂತ ಮಧ್ಯಾಹ್ನಕ್ಕೆ. ಅವನಿಗೆ ಇವಾಗ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ತಿಂಡಿಗೆ ದೋಸೆ ಮಾಡ್ತಾ ಇರೋದು. ನಿನ್ನೆ ನನ್ನ ಹಾಕಿಟ್ಟಿದ್ನಲ್ವ ಅಕ್ಕಿನೆಲ್ಲ, ಮಧ್ಯಾಹ್ನಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಅದಕ್ಕೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೂ 7 ಗಂಟೆ ಆಗಿರೋದ್ರಿಂದ ಇದನ್ನು ಫಸ್ಟ್ ಮುಗಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಅವನು ಇದೇ ತಿಂಡಿ ಅಂದ್ಕೊಂಡಿದ್ದಾನೆ. Can you, are you able to hold it? Yeah. ಚಟ್ನಿ ಮಾಡೋಣ ಅಂತ ಚಟ್ನಿ ಮಾಡ್ತಾ ಇದ್ದೀನಿ ದೋಸೆಗೆ. ಪುದೀನ ಚಟ್ನಿ. ಆ್ಯಂಡ್ ಚಟ್ನಿ ಇಸ್ ರೆಡಿ. Yummy. ಗ್ರೀನ್ ಚಟ್ನಿ, Avic's favorite ಚಟ್ನಿ, ಪುದೀನ ಚಟ್ನಿ. Is it your favorite ಚಟ್ನಿ? Yep, mommy. ಚಪಾತಿ ಮಾಡುವಾಗ ಆ ಸ್ಮೆಲ್ ಬರುತ್ತೆ ನೋಡಿ. ಈಗ ಬೆಂಚನ್ನು ತೆಗೆದುಬಿಟ್ಟು ತುಪ್ಪ ಹಾಕಿದಾಗ ಅದು ಟೆಂಪ್ಟ್ ಆಗುತ್ತೆ ಅವಾಗ ನನಗೆ. ಸೊ ಚಪಾತಿನೇ ಕೊಡುಮ್ಮ, ಮತ್ತೆ ದೋಸೆನೂ ತಿಂತೀನಿ ಅಂತೇಳಿ ಚಪಾತಿ ಇಸ್ಕೊಂಡ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಬ್ಯಾಟರ್. ಆಮೇಲೆ ಅದು ಚಟ್ನಿ ತರ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ರಿಸ್ಪಿಯಾಗಿ. ಆ್ಯಂಡ್ ಕಲರ್ ಕೂಡ ನೋಡಿ ಹೆಂಗೆ ಬಂದಿದೆ, ಕೆಂಪಗೆ. Did you hear that sound? ಇಡ್ಬೇಡ, ಅದು ಮುರಿ. 1 ನಿಮಿಷ. ಕೈ ಖಾಲಿ. ಹಾಂ, ಇದು ಮುರಿ. ಇದು ಮುರಿ ಅಂದರೆ ಒಂದು ಬೈಟ್ ತೊಗೊಳ್ಳೋ. ಈಗ ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ರ್ಯಾಪ್ ಮಾಡೋಣ ಅಂತೇಳಿ ಚಪಾತಿ ಮಾಡಿಟ್ಟಿದ್ದೇನಲ್ಲ ಅದು, ಮತ್ತು ಪನ್ನೀರ್ ರ್ಯಾಪ್ ಮಾಡ್ತಾಯಿದ್ದೀನಿ. ರೆಸಿಪಿ ಬೇಕು ಅಂದರೆ ಹೇಳಿ, ಬೇಗ ಆಗುತ್ತೆ ಕಣೋ. ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಗ್ರೇಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್ನ. ಇಲ್ಲಿ ಸ್ಪಿನೆಚ್ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ.
ಆನಿಯನ್ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಸ್ಪ್ರಿಂಗ್ ಆನಿಯನ್ ಇತ್ತು ಅಂತ ಹಾಕಿದ್ದೀನಿ, ಹಾಕಬೇಕಂತಲೇ ಇಲ್ಲ. ಆಮೇಲೆ ಇದು ಪಾಲಕ್ ಸೊಪ್ಪು, ಆಮೇಲೆ ಟೊಮೆಟೊನ ಯೂಸ್ ಮಾಡ್ತೀನಿ, ರಾ ಟೊಮೆಟೊನು. ಸೊ ರ್ಯಾಪಲ್ಲಿ ಯೂಸ್ ಮಾಡೋದ್ರಿಂದ ಅಲ್ಲಿಗೆ ಸಪ್ರೇಟಾಗಿ ತಿನ್ನಬೇಕು ಅಂತ ಏನೂ ಇಲ್ಲ, ಇನ್ನೊಂದು ಟಾಸ್ಕು ಕಂಪ್ಲೀಟ್ ಆಗಿಬಿಡುತ್ತೆ ರಾ ವೆಜ್ ತಿನ್ನಬೇಕು ಅಂತ ಹೇಳಿ. ಸೊ ಈ ಪನ್ನೀರ್ ರ್ಯಾಪಿಗೆ ಕೇವಲ ಪನ್ನೀರ್ ಮಾತ್ರ ಅಲ್ಲ, ಯೋಗೋಟು ಹಾಕ್ತಿದ್ದೀನಿ, ವಿಚ್ ಅಗೇನ್ ಹ್ಯಾಸ್ ಪ್ರೋಟೀನ್ ಕಂಟೆಂಟ್ ಇನ್ ದ್ಯಾಟ್. ಸೊ ಅಲ್ಲಿಗೆ ನನ್ನ ಪ್ರೋಟೀನ್ ರಿಕ್ವೈರ್ಮೆಂಟು ಮುಗ್ದೋಗ್ಬಿಡುತ್ತೆ. ಹುರಿದಿರೋ ಪನ್ನೀರನ್ನ ಈ ಮೊಸರಿಗೆ ಮತ್ತು ಆನಿಯನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ, ಸಾಸ್ ಹೆಲ್ದಿ ಸಾಸ್ ಆಪ್ಷನ್ಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ಹಾಕ್ಬೋದು. ನಾನೀಗ ದೇಸಿ ಶೇಜ್ವಾನ್ ಅಂತ ಹೇಳಿ ಒಂದು ಸಾಸ್ ಇತ್ತು ನನ್ನ ಹತ್ರ, ಅದನ್ನು ಹಾಕ್ಕೊಂಡಿದ್ದೀನಿ. ಆ ಚಪಾತಿ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಥರ ಟೊಮೆಟೊ ಹಾಕ್ಕೊಂಡು ಪನ್ನೀರ್ ಸ್ಟಫ್ನ ಅದಕ್ಕೆ ಹಾಕಬೇಕು. ನೀವು ಹೆಂಚ್ ಮೇಲೂ ನಾವು ಅದನ್ನು ಮಾಡ್ಕೋಬೋದು. ನಾನು ಸ್ಯಾಂಡ್ವಿಚ್ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿಬಿಟ್ಟೆ, ಅದು ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಆಯಿತು. ಇದನ್ನು ಆ್ಯಕ್ಚುಲಿ ಈ ಥರನೂ ಮಾಡಬೇಕು, ಫೋಲ್ಡ್ ಮಾಡಬೇಕು. ಇನ್ನು ರ್ಯಾಪ್ ಮಾಡಲಿಲ್ಲ, ಇದನ್ನು ಇದರಲ್ಲೇ ಮ್ಯಾನೇಜ್ ಮಾಡಿದೆ ಸಪ್ರೇಟಾಗಿಯೇ. ಎನಿವೇ ಬೋತ ಸೇಮ್ ಓನ್ಲಿ. ಒಂದು ಈ ಥರ ದೋಸೆ ಹಾಕ್ಕೊಂಡಿದ್ದೀನಿ ನಾನು, ಮತ್ತು ಇನ್ನೊಂದು ಈ ಥರ ದಪ್ಪ ಒಂಚೂರು ಸೆಟ್ ದೋಸೆ ಥರ. ಸೊ ನನ್ನ ಬ್ರೇಕ್ಫಾಸ್ಟ್ ರೆಡಿ. ಹಸುವಾಗ್ತಿದೆ ಸಖತ್ತಾಗಿ. ಐ ಕಾಂಟ್ ವೇಟ್ ಟು ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಸೊ ಆ್ಯಸ್ ಯೂಶುವಲ್ ಡ್ರೈ ಫ್ರೂಟ್ಸು, ಫ್ಲ್ಯಾಕ್ಸ್ ಸೀಡ್ಸು, ರೇಸಿನ್ಸು ಮತ್ತು ಆಲ್ಮಂಡ್, ಆಮೇಲೆ ದೋಸೆ, ಇದಕ್ಕೆ ಸಾಸ್ ಹಾಕ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಪನ್ನೀರ್ ಸ್ವಲ್ಪ ಉಳಿದಿತ್ತು, ಅದು ಮಿಕ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದು, ಆ್ಯಂಡ್ ಪುದೀನ ಚಟ್ನಿ. ಲೆಟ್ಸ್ ಬ್ಯಾರೆಟ್. ಈಗ ಟೈಮ್ ಆಗಿದೆ 9. ಸೊ ನನ್ನ ಫಾಸ್ಟಿಂಗ್ನ ಬ್ರೇಕ್ ಮಾಡುವಂಥ ಟೈಮ್. ಸೊ ಅಲ್ಲಿಗೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಚಾಲೆಂಜ್ ಕೂಡ ಮುಗೀತು, ಟಾಸ್ಕ್ 4. ಈಗ ಹೊರಡ್ತಾ ಇದ್ದೀವಿ. ಲೈಬ್ರರಿ ಮತ್ತು ಪ್ಲೇ ಗ್ರೂಪ್ ಬುಕ್ ಮಾಡಿದ್ದೆ. ಇದು ನೋಡಿ ಫ್ಲಿಂಡರ್ ಸ್ಟ್ರೀಟ್ ಸ್ಟೇಷನ್ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಮುಂದ್ಗಡೆನೇ ಇದೆ. ಎಲ್ಲ ಕ್ರಿಸ್ಮಸ್ಗೆ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಕ್ರಿಸ್ಮಸ್ ಟ್ರೀ ಫುಲ್ ಮೆಲ್ಬರ್ನ್ ಹೊಳಿತಾ ಇದೆ. ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಳ್ಬೇಕಾಗಿತ್ತು ಸೂಪರ್ ಮಾರ್ಕೆಟಲ್ಲಿ. ಸೊ ಇಲ್ಲಿ ಕೋಲ್ ಸೂಪರ್ ಮಾರ್ಕೆಟ್ ಅಂತ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದೆ, ವೆರಿ ಫೇಮಸ್ ಸೂಪರ್ ಮಾರ್ಕೆಟ್ ಅದು. ಈಗ ನಾವು ಟ್ರಾಮಲ್ಲಿ ಹೋಗ್ತಾ ಇದ್ದೀವಿ ಲೈಬ್ರರಿಗೆ. ಈ ಲೈಬ್ರರಿ ವಿಕ್ಟೋರಿಯಾ ಮಾರ್ಕೆಟ್, ನಾನು ಎಷ್ಟೊಂದು ಬ್ಲಾಗ್ಸಲ್ಲಿ ವಿಕ್ಟೋರಿಯಾ ಮಾರ್ಕೆಟ್ ಬಗ್ಗೆ ತಿಳಿಸಿದ್ದೇನಲ್ವ, ಅದ್ರ ಪಕ್ಕದಲ್ಲೇ ಇದೆ. ಇದು ಇನ್ನೊಂದು ಲೈಬ್ರರಿ. ಸಿಟಿನಲ್ಲಿ ಎಷ್ಟೊಂದು ಲೈಬ್ರರಿ ಇದೆ ಅಂತ ಹೇಳ್ತಿದ್ನಲ್ಲ, ಸೊ ದಿಸ್ ಇಸ್ ಒನ್ ಮೋರ್ ಲೈಬ್ರರಿ. ಬನ್ನಿ, ಈ ಲೈಬ್ರರಿಗೆ ಯಾವತ್ತೂ ಹೋಗಿಲ್ಲ, ಅಂದರೆ ನಾನು ಹೋಗಿದ್ದೀನಿ ಒಂದು ಸತಿ, ಬಟ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗೋಲ್ಡನ್ ನೋಡು, ಅಪ್ಸ್ಟೇರ್ಸಿಂದ ಹಿಂಗೆ ನಡ್ಕೊಂಡು ಹೋಗ್ಬೋದು ಸ್ಟೆಪ್ಸಿಂದ, ಇಲ್ಲ ಲಿಫ್ಟು ಇದೆ ಈ ಕಡೆ ಲಿಫ್ಟ್ ಇದೆ. ಸೊ ಅದು ಆಗಲಿ ತೋರಿಸಿದ್ದು ಅದು ದೊಡ್ಡವ್ರದ್ದು ಲೈಬ್ರರಿ, ಐ ಮೀನ್ ಅಡಲ್ಟ್ಸ್ ಲೈಬ್ರರಿ. ಈಗ ಸಾರಿ ಏನಂದ್ರೆ ಅವರು ಐ ವಾಸ್ ಆಲ್ಮೋಸ್ಟ್ ಲಾಸ್ಟ್ ದೇರ್. ಸೊ ಅಲ್ಲಿ 3rd ಫ್ಲೋರ್ಗೆ ಹೋಗ್ಬೇಕು ಇವಾಗ ಲೈಬ್ರರಿಗೆ. ಇದು ಕಿಡ್ಸ್ ಲೈಬ್ರರಿ. 2nd ಲೈಬ್ರರಿಯಲ್ಲಿ ನಾರ್ಮಲ್ ನಾವು ಅಡಲ್ಟ್ಸ್ ಬುಕ್ಸ್ ಎಲ್ಲ ಇರುತ್ತೆ. 3rd ಒನ್ ಅಲ್ಲಿ. ಹೋಗಿ ಓದ್ಕೊಂಡು ಹೋಗು. Not to play. Where is the play thing? You have to speak in low tone. But where is the play thing, mommy? That will start at 12 o'clock. I told you, not. You should add. Where did we come? Okay, is this That is the play one, right? I think so. No, not now. It's closed for maintenance. Oh, this is library. Good morning. ಇಟ್ಕೊ. ಇಲ್ಲಿ ಬೇರೆ ಥರ ಇದೆ ರಿಟರ್ನ್ ಮಾಡೋ ಬುಕ್ಸು. ಸೊ ಇಲ್ಲಿ ಹಾಕೋದಂತೆ. ಓಕೆ, ಪರ್ಫೆಕ್ಟ್. ಬಾ ಅಲ್ಲಿ ಬಾ. ಗೊತ್ತಾಯ್ತಾ ಹೆಂಗೆ ಆಡಬೇಕು ಅಂತ? ಅದು ಕಲೆಕ್ಟ್ ಮಾಡ್ಕೋ, ಅದು ಗಿಫ್ಟ್ಸ್ ಎಲ್ಲ. ಸಿ ಫೈನಲ್ ಸ್ಕೋರ್ ಇಸ್ 0. ನಾಟ್ ನಾವು. ಹಾಂ, ಅದು ಏನಾದರೂ ಗಿಫ್ಟ್ಸ್ ಬರುತ್ತಲ್ಲ, ಅದು ಕಲೆಕ್ಟ್ ಮಾಡಬೇಕು. ಅದ್ರ ಹತ್ರ ಹೋಗ್ಬೇಕು. ನಾನು ಮೇಲೆ ಗಿಫ್ಟ್ಸ್ ಇದೆ ನೋಡಿ, 55 ಪಾಯಿಂಟ್ಸ್ ಇದೆ ನೋಡಿ, ಅದು ಕಲೆಕ್ಟ್ ಮಾಡು. ಮೇಲೆ ಹೊತ್ತು ಅದು ತಗೋ ಮೇಲೆ ಹೊತ್ತು. ಅಲ್ಲಿ ಮೇಲೆ ಬಾಕ್ಸ್ ಬರ್ತಿದೆ ನೋಡು.
ತಗೋ ಹಾಂ ಈಗ ತೊಗೊಂಡೆ ನೋಡಿ. ಸ್ಕೋರ್ 300 ಆಯ್ತು ಇವಾಗ. ಆ ಥರ ಅಲ್ಲಿ ಬಾಕ್ಸಸ್ ಇರುತ್ತಲ್ಲ, ತೊಗೋತಾ ಇರ್ಬೇಕು ಅದನ್ನು. ಮತ್ತು 100 ಮತ್ತೆ 100 ತೊಗೊಂಡೆ. ತಗೋ ಅದನ್ನು ತಗೋ. ಈ ಅದ್ರ ಕಡೆ ಬಡಿಸ್ಕೋಬೇಡ, ಬವ್ವ ಬರ್ತಿದೆ ನೋಡಲ್ಲಿ. ಅಲ್ಲಿ ಮೇಲೆ ಹುಳ ಬರ್ತಿದೆ, ಕಡ್ಸ್ಕೊಬೇಡದಲ್ಲೇ. ಹೋಯ್ತು. $500 ಅಲ್ಲಿ ನೋಡಿ ಎಷ್ಟು 500 ಸ್ಕೋರ್ ಪಾಯಿಂಟ್ಸ್ ಇವಾಗ ನಿಮಗೆ. ಹಾಂ, ಸೊ ಈಗ ವೀಕೆಂಡ್ಗಳು ಕರ್ಕೊಂಡು ಬಂದಿರೋದ್ರಿಂದ ಅವನಿಗೆ ಕೆಲವೊಂದು ಸ್ವಲ್ಪ ಟೈಮ್ ಕಳೆದಂಗೆ ಅಲ್ವಾ ಅದು. ಸೊ ಟಾಸ್ಕ್ 5 ಕಂಪ್ಲೀಟ್ ಆಯಿತು. ಅಂದರೆ ಅವನ ಜೊತೆ ಅಟ್ಲೀಸ್ಟ್ 15 ಮಿನಿಟ್ಸ್ 30 ಮಿನಿಟ್ಸ್ ಟೈಮ್ ಕಳಿಬೇಕು, ಅಲ್ಲಿ ಹೊರಗಡೆ ಕರ್ಕೊಂಡು ಹೋಗಬೇಕು. ಸೊ ದ್ಯಾಟ್ ಹೀ ಈಸ್ ಆಕ್ಯುಪೈಡ್ ಅಂತ ಹೇಳಿ. ಹಾಗೆ ಈ ಕಡೆ ನಾನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಪಾಡಿಗೆ ನಾನು. ಹಾಗೆ ನನ್ನ ಬುಕ್ನೂ ಓದಿದೆ ನಾನು. ನೆಕ್ಸ್ಟ್ ಟಾಸ್ಕು ಕಂಪ್ಲೀಟ್ ಆಯಿತು. ಪ್ರತಿದಿನ 5 ಪೇಜಸ್ ಆದರೂ ಓದಬೇಕು ಅಂತ ಹೇಳಿ. ಹಾಂ, ಯುವರ್ ವಿಶ್ ಆರ್ಟ್ ಆರ್ ಮ್ಯೂಸಿಕ್. ಹಾಂ, ಎಲ್ಲ ಡಿಜಿಟಲ್ ಲರ್ನಿಂಗ್ ನಿಮಗೆ. ನಮ್ಮ ಥರ ಬುಕ್ಸ್ ಎಲ್ಲ ಇಲ್ಲ. ಆರ್ಟ್ಸು ಮ್ಯೂಸಿಕ್ ಎಲ್ಲ ನೋಡಿ. ಈ ಥರ ಸಬ್ಜೆಕ್ಟ್ಸ್: ಇಂಗ್ಲೀಷ್, ಮ್ಯಾಥ್ಸ್, ಆರ್ಟ್ಸ್, ಮ್ಯೂಸಿಕ್, ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್, computing, and just for fun. So you choose. Which one do you want to choose? Arts and music? Where arts and music? This? This? Here. That's computing. This? This. And a car. ಸೊ ಈ ಆ್ಯಕ್ಟಿವಿಟಿ ಏನು ಮಾಡ್ತಾಯಿದ್ದೆ ಚೆನ್ನಾಗಿತ್ತು. ಐ ನೋ ಇಟ್ಸ್ ಅ ಲಾಟ್ ಆಫ್ ಸ್ಕ್ರೀನ್ ಟೈಮ್, ಬಟ್ ಇಲ್ಲೆಲ್ಲ ಪ್ರೆಪ್ಪು ಮತ್ತು ಈವನ್ ಎಷ್ಟೊಂದು ಇಯರ್ಸ್ ಇನ್ ದ ಸ್ಕೂಲಲ್ಲಿ ಐಪ್ಯಾಡ್ಸು ಮತ್ತು ಸ್ಕ್ರೀನ್ ಥ್ರೂನೇ ಕಲಿಸೋದಿದೆ. ಇಂಡಿಯಾದಲ್ಲಿ ಅದೇ ಥರ ಇದೆಯಾ ಈಗ ನಂಗೆ ಗೊತ್ತಿಲ್ಲ, ಕಮೆಂಟಲ್ಲಿ ತಿಳಿಸಿ ನನಗೆ ಆ ಥರ ಇದ್ದರೆ. ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ನೋಡಿದ್ರಲ್ವ, ಏಜ್ ಗ್ರೂಪಿಂದ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇತ್ತು. ತುಂಬಾ ಆ್ಯಕ್ಟಿವಿಟೀಸ್ ಇತ್ತು. ಸೊ ಅದನ್ನು ಎಂಜಾಯ್ ಮಾಡಿದೆ. ಅದಾದಮೇಲೆ ಈಗ ನಾವು ಪ್ಲೇ ಗ್ರೂಪ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಲಂಚ್ ಕೂಡ ಅಲ್ಲಿ ಮುಗಿಸ್ಬಿಟ್ವಿ ನಾವು ಹಾಗೆ ಒಂದು. ಸೊ ನಾನು ರ್ಯಾಪ್ 5 ಇಟ್ಕೊಂಡಿದ್ನಲ್ಲ, ಜಸ್ಟ್ 2 ಮಾತ್ರ, ಇಬ್ಬರು ಸೇರಿ 2 ಮುಗ್ಸೋಕ್ಕಾಯಿತು. ಸೊ ಪನ್ನೀರ್ ಮೇಕ್ಸ್ ಯು ಫುಲ್ ವೆರಿ ಕ್ವಿಕ್ ಆ್ಯಂಡ್ ಫಾರ್ ಲಾಂಗರ್. ಇಲ್ಲಿ ಪ್ಲೇ ಗ್ರೂಪು, ಅಲ್ಲಿ ಲೈಬ್ರರಿಯಿಂದ ಹೋದ್ವಿ. ಅಲ್ಲೇನು ಓದಲಿಲ್ಲ ಅವನು, ಬರೀ ಸ್ಕ್ರೀನ್ ಟೈಮೇ ಮಾಡ್ದ, ಗೇಮ್ಸ್ ಆಡ್ತಾ. ಇವಾಗ ಇಲ್ಲಿ ನೋಡಬೇಕು ಪ್ಲೇ ಗ್ರೂಪಲ್ಲಿ. ಆಮೇಲೆ ಬಂದು ಓದ್ತಾನೆ ಬುಕ್ಸು ಅಲ್ವಾ? ಓದ್ತೀಯಲ್ವಾ? ಇದೆ. Where is more toys? Where are my more toys? Where are my more toys? Let's check. ಇದೆ. ಆಟ ಆಡೋದು ಬೇಕಂತ ಹೇಳ್ದೆಲ್ಲ, ಎಲ್ಲ ಇದಾವೆ ನೋಡು, ಆಟ ಆಡ್ಕೊ. ಇದು ಪ್ಲೇ ಗ್ರೂಪ್ ನೋಡಿ. ಈ ಥರ ಇದು ಒಂದು ಫ್ರೀ ಫೆಸಿಲಿಟಿ ಸಿಟಿ ಆಫ್ ಮೆಲ್ಬರ್ನ್ ಕೊಡೋದು. ಲೈಬ್ರರಿ ಹೇಗಿರುತ್ತೆ ಹಾಗೆ ಈ ಥರ ಮಕ್ಕಳಿಗೆ ಪ್ಲೇ ಗ್ರೂಪ್ ಆಪ್ಷನ್ಸ್ ಇರುತ್ತೆ. ಈ ಥರ ಟಾಯ್ಸ್ ಇರುತ್ತೆ, ಮಕ್ಕಳು ಬಂದು ಆಟ ಆಡ್ಬೋದು. ಎಸ್, ಫೈರ್ ಟ್ರಕ್. Are you not excited? Yes, I am excited. How look at mine? Do you want to check your height? Check your height. You must be around 110. Exactly 110. Good job. I can play. ಇಲ್ಲೂ ಇದೆ ಔಟ್ಸೈಡ್ ಪ್ಲೇ ಏರಿಯಾ ಕೂಡ. ಈ ಥರ ಸೈಕಲ್ಸ್ ಇರುತ್ತೆ ಹಿಂಗೆ. ಕೋತಿ. And 5, and 6, and 7, and 8, and ಟಾಸ್ಕ್ 7 ಕೂಡ ಆಯಿತು. ಇವಾಗ ಅವನಿಗೆ ಸ್ಟೋರಿ ಹೇಳುವಂಥದ್ದು. ಸೊ ಇಲ್ಲೇನೆ ಮುಗಿಸ್ಬಿಟ್ಟೆ ಆ ಟಾಸ್ಕ್ನ. ಈಗ ಬ್ಯಾಕ್ ಟು ಮೈ ವರ್ಕ್. ಯಪ್ಪ, ಈ ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಾದ್ರೆ ಅನ್ನಿಸ್ತದೆ ನಾನು ಹೇಗೆ ಬ್ಯಾಕ್ ಟು ಬ್ಯಾಕ್ ಒಂದು ಟಾಸ್ಕಿಂದ ಇನ್ನೊಂದು ಟಾಸ್ಕ್ ಹಂಗೆ ಶಿಫ್ಟ್ ಆಗ್ತಾನೇ ಇದ್ದೀನಿ. ಅದು ಆ್ಯಕ್ಚುಲಿ ಮಾಡುವಾಗ ನಂಗೆ ಗೊತ್ತಾಗಲ್ಲ, ಕ್ವಿಕ್ ಮಾಡಿಬಿಡ್ತೀನಿ. ಐ ನೋ ಇಟ್ಸ್ ಬ್ಯಾಡ್. ಹಾಗೆ ಇವಾಗ ನಾನು ಇನ್ನೊಂದು ಟಾಸ್ಕು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಂದು SAC ಅಪ್ಗ್ರೇಡ್ ಮಾಡೋ ಟಾಸ್ಕ್ ಇದೆಯಲ್ವ, ಅದೂ ಆಗ್ಬಿಡ್ತು ಇಲ್ಲೇ.
ಸೊ ಈಗ ವಿಕ್ಟೋರಿಯಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅದು ಇನ್ನೊಂದು ಟಾಸ್ಕು. ಎಲ್ಲ ತರಕಾರಿ ತರಬೇಕಿತ್ತು, ಅದನ್ನೇ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಪಕ್ಕದಲ್ಲೇ ಇರೋದಕ್ಕೆ ಇಲ್ಲಿ ಅವಿತ್ತು ಹಣ ವಿಡ್ರಾ ಮಾಡ್ದ. ಗ್ರಾಸರಿ ಶಾಪ್ ಅಂತ ಇದೆ. ಎಲ್ಲಿ ಹೋಗ್ತಾ ಇದೆಯಾ? ಗ್ರಾಸರಿ ಶಾಪ್. ಗ್ರಾಸರಿ ಮ್ಯಾಂಗೋ ಮ್ಯಾಂಗೋದ್ ಮನೇಲಿ ಎಷ್ಟು ಬಿದ್ದಿದೆ ಹಂಗೆ. Where is pistachio? ಎಷ್ಟು ವೆರೈಟಿ ಆಫ್ ಸೀಡ್ಸ್ ಇದೆ ನೋಡಿ. ತರಕಾರಿ ಮಾರೋಣ ಆಗ್ಬಿಟ್ಟಿದ್ಯಾ ನೀನು? $150. ಟ್ರಾಲಿ ತಂದಿರಲಿಲ್ಲ, ಜಸ್ಟ್ ಬ್ಯಾಗ್ ತೊಗೊಂಡು ಬಂದಿದ್ದೆ. ಸೊ ಅಲ್ಲಿಂದ ಇಲ್ಲಿ ಎತ್ಕೊಂಡು ಎಲ್ಲ ಬ್ಯಾಗ್ಗಳನ್ನು ತರಕಾರಿ ಇಟ್ಕೊಂಡು ಇಲ್ಲಿ ನೋಡಿ ಸರ್ಕಸ್ ಲಗೇಜ್ ಆಗೋಗ್ಬಿಟ್ಟಿತ್ತು. ಎಷ್ಟು ಆಗಿದೆ. 1 2 3 ಆ್ಯಂಡ್ ಇವನು 4 5 ಇವತ್ತಿನ ಫ್ರೂಟು. ಸೊ ಬೆಳಗ್ಗೆ ಟೊಮೆಟೊ ತಿಂದೆ ಆ್ಯಂಡ್ ಇವಾಗ ಬನಾನಾ ತಿಂದೆ. ಸೊ ಅನದರ್ ಟಾಸ್ಕ್ ಇಸ್ ಕಂಪ್ಲೀಟ್. ಈಗ ಟೈಮ್ ಆಗಿದೆ 4:10 ಸಾಯಂಕಾಲ. ನಾನು 1 more ಟಾಸ್ಕ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಲೆಮನ್ ಜಿಂಜರ್ ವಾಟರ್ನ ಕುಡಿತಾ ಇದ್ದೀನಿ. ಈಗ ಟಾಸ್ಕ್ 11 ನನ್ನ ಮಗನ ಜೊತೆ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ಹೋಮ್ವರ್ಕ್ ಅಂದರೆ ನಾನು ಹೇಳ್ದಂಗೆ ಮತ್ತೆ ಹೇಳ್ತಿದ್ದೀನಿ ನಾನು, ಬಟ್ ಸ್ಕೂಲಲ್ಲಿ ಕೊಡೋ ಹೋಮ್ವರ್ಕ್ ಅಲ್ಲ, ಇಲ್ಲಿ ಪ್ಲೇ ಬೇಸ್ಡೇ ಇರುತ್ತೆ. ಇವನಿಗೆ ಕನ್ನಡ ಅಕ್ಷರಗಳನ್ನು ಕಲಿಸ್ತಾ ಇದ್ದೀನಿ ನಾನು. ಸೊ ಬೈ ಎಂಡ್ ಆಫ್ ದಿಸ್ ಚಾಲೆಂಜ್ ಅವನಿಗೆ ಎಲ್ಲ ಕನ್ನಡ ಅಕ್ಷರ ಗೊತ್ತಿರುತ್ತೆ ಅಂತ ನಾನು ಆಶಿಸ್ತೀನಿ. ಇವತ್ತು ಹೊಸ ಅಕ್ಷರ ಕಲಿತ ನನ್ನ ಮಗ ಜ ಅಂತ. ಅದು ಇದೇನಾಗತ್ತೆ ಹೇಳು? ಜಗ್. ಇದೇನು? ಇದು ಜ. ಓಕೆ, ಇದೇನು? ಜಿ. ಇದು ಯಾವ ಲೆಟರ್ ಅಮ್ಮ? ಗ. ಸೊ ಜಗ್. ಜಗ. ಜಗ. ಜಗವೇ. ಜಗ ಜಗ ಜಗ. ಫಸ್ಟಿಗೆ ಮಾತ್ರ ಕನ್ನಡ ಬರುತ್ತು. ಸೊ ಈಗ 5 ಗಂಟೆ ಆಯಿತು, ನನ್ನ ಡಿನ್ನರ್ ಟೈಮು. ಡಿನ್ನರ್ ಟೈಮ್. ಸೊ ಇದು ಮಧ್ಯಾಹ್ನ ಏನು ತೊಗೊಂಡೋಗಿದ್ನಲ್ಲ ಅದರಲ್ಲಿ ತಿನ್ನಲಿಲ್ಲ ನಾವು, ಫುಲ್ಲು ತಿನ್ನೋಕ್ಕಾಗಲಿಲ್ಲ. ಸೊ ಪನ್ನೀರ್ ಮತ್ತು ಚಪಾತಿನ ತಿಂತಾಯಿದ್ದೀವಿ.